ಇವತ್ ಮ್ಯಾರೇಜ್ ಕಂತ ಹೋಗಿ ಪಾಪ ಹುಡುಗನ್ ಕಿಡ್ನಾಪ್ ಮಾಡ್ತಾ ಇದೀನಿ ಯಾಕಂತ ಮುಂದ್ ನೋಡ್ರಿ. ನಮಸ್ಕಾರ ಕ್ರೇಜಿ ಪೀಪಲ್, 100 ಡೇಸ್ ಡೈಲಿ ಊಟ ಚಾಲೆಂಜಿನ ಇವತ್ 96ನೇ ದಿನ. ಅಲ್ಲಿಂದ ಸ್ವಲ್ಪ ನಾಷ್ಟ ಮಾಡಕಂತ ಹೊರಗ್ ಬಂದು ರೈಸ್ ಬಜ್ಜಿ ತಿಂದು ಮನಿಗ್ ಬಂದ್ ನೋಡಿದ್ರೆ ನಮ್ಮ ಗೋಡನ್ ಫ್ಯಾಮಿಲಿ ಹುಲಿಗಳು ಬಂದಾರ ಮೀಟ್ ಆಗಕ. ಏರಿಯಾ ಡಾನ್ಗಳು ರೀಪಾ ಇವ್ರು. ಅದೇ ಖುಷಿ ಒಳಗ ನಾನು ಹಂಗೆ ಸ್ನಾನ ಮಾಡ್ಬಿಟ್ಟೆ. ಖುಷಿ ಬಾಳ್ ತನಕ ಇರ್ಲಿಲ್ಲ ರೀಪಾ, ಯಾಕಂದ್ರೆ ಮನಿ ನೋಡ್ರಿ ಸೇಮ್ ತಿಪ್ಪೆ ಆಗಿದೆ. ಅದಕ್ಕೆ ರೊಚ್ಚಿಗೆದ್ದು ಎಲ್ಲಾ ಕ್ಲೀನ್ ಮಾಡಕ್ ನಿಂತೀನಿ. ಗಾಡಿ ವಾಲಾ ಆಯಾ ಘರ್ ಸೆ ಕಚರಾ ನಿಕಾಲ್, ಗಾಡಿ ವಾಲಾ ಆಯಾ ಘರ್ ಸೆ ಕಚರಾ ನಿಕಾಲ್. ಎಲ್ಲಾ ಕೆಲಸ ಮುಗಿಸೋದ್ರಾಗ ನನ್ನ ಹಾಲತ್ ಅನ್ನೋದು ಕುತ್ತಿಗೆ ಬಂದದ್ರೀಪ. ಇದ್ರ ಸಲುವಾಗಿರೆ ಬೇಗ ಮದುವೆ ಆಗ್ಬೇಕು. ಅಲ್ಲಿಂದ ಚಾ ಕುಡ್ಲಕ್ಕಂತ ಬಂದಿದ್ದೆ, ಆಕಾಶ್ ಬ್ರೋ ಸಿಕ್ರು. ಅವ್ರ ಜೊತೆ ಮಾತಾಡಿ ಮನಿಗ್ ಬಂದೆ. ಮರ್ದಿನ ರವಿಚಂದ್ರನ್ ತರ ರೆಡಿ ಆಗಿನಿ. ಹಂಗೆ ಕಾಣ್ತಾ ಇದೀನಲ್ಲ, ಕಮೆಂಟ್ ಮಾಡಿ ನೀವು. ನಮ್ಮಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ. ಅಲ್ಲಿಂದ ಸೀದಾ ಗಿಫ್ಟ್ ಶಾಪ್ಗೆ ಬಂದಿವಿ. ಮ್ಯಾರೇಜ್ ಹೊಂಟಿವಿ, ಗಿಫ್ಟ್ ಇಲ್ಲ ಅಂದ್ರೆ ಹೆಂಗ್ ಹೇಳ್ರಿ? ನೀವೇನ್ ಬಿಡ್ರಿ ಸಾವ್ಕಾರ ಮಂದಿ. ನಾವ್ ಸಾವ್ಕಾರ ಮಂದಿ ಚಡ್ಡಿ ಆಡ್ದದ ಅದು ಎಲ್ಲಿ ಕಾಣ್ಬೇಕು ನಿಮ್ಗ? ಹಂಗೆ ಗಿಫ್ಟ್ ತಗೊಂಡ್ ಹೋಗುವಾಗ ನಮ್ಮ ಗೋಡನ್ ಫ್ಯಾಮಿಲಿ ಹುಲಿಗಳು ಸಿಕ್ರು ಯಾವ್ದೋ ಒಂದ್ ಊರಾಗ. ಅವ್ರಿಗೆ ಬಾಯ್ ಹೇಳಿ ಸೀದಾ ರೈಸ್ಗೆ ಹೇಳ್ದೆ. ಹಸು ಬಾಳ್ ಕೆಟ್ಟಾಗಿತ್ತು ರೀಪಾ. ಏನೇ ಹೇಳ್ರಿ, ನಮ್ ಬಿಜಾಪುರ ರೈಸ್ ಬಜ್ಜಿನೇ ಬೆಸ್ಟ್. ಹಂಗ ಕಷ್ಟಪಟ್ಟು ಮದುವೆ ಲೊಕೇಶನ್ ರೀಚ್ ಆದ್ವಿ. ಆದ್ರೆ ಅಲ್ಲಿ ಎರಡಾದ್ರೂ ಏನು ರೆಡಿನೇ ಇಲ್ಲ. ಮತ್ ಕಾಲ್ ಮಾಡಿ ಎಲ್ಲಿದೆ ಅಂತ ಕಾಡ್ತಾ ಇದಾರ. ಬಂದ್ರು ನೋಡ್ರಿ ಗಿಚ್ ಮಂದಿ. ಅಲ್ಲಿ ನೋಡಿದ್ರೆ ಅಂಕಲ್ ಮೈ ಒಳಗ ಪರಮಾತ್ಮ ಹೋಗಿ ಫುಲ್ ಮೈಕಲ್ ಜಾಕ್ಸನ್ ತರ ಡ್ಯಾನ್ಸ್ ಮಾಡ್ತಾ ಇದಾರ. ಕಲೆಗೆ ಬೆಲೆನೇ ಇಲ್ಲ ರೀಪಾ. ನಾವಂತೂ ಫುಲ್ ಲೈನ್ ಆಗಿ ಕುಂತೀವಿ ಬರೋರಿಗೆ ವೆಲ್ಕಮ್ ಮಾಡಾಕ. ಬರ್ರಿ ಸರ್ ವೆಲ್ಕಮ್. ಆಮೇಲೆ ಸ್ಟೇಜ್ ಕಡೆ ನೋಡಿದ್ರೆ ಜನ ಸಾಗರ. ಅದನ್ನ ಮುರಿಯಂಗದಾರ ಅನ್ನೋದು ಒಂದೇ ಭಯ. ಆರಾಮಾಗಿದ್ದ ಲೈಫ್ ಅನ್ನ ಹಳ್ಳ ಇಡ್ಸ್ಕೊಂಡಿದ್ದಕ್ಕೆ ಕಂಗ್ರಾಟ್ಸ್ ಅಣ್ಣ ಅಂತ ಹೇಳಿ ಅದೇ ಖುಷಿ ಒಳಗ ಹಂಗೆ ಸಪಾಸಟ್ ಮಾಡ್ಬಿಟ್ವಿ. ಆಮೇಲೆ ಬಿಜಾಪುರ ಹೊಂಟಿದ್ವಿ. ಸ್ವಲ್ಪ ಆದಿ ಹೇಳು ಅಂದ್ರೆ ನಾನು ಬರ್ತೀನಿ ಇರು ಅಂತ ಏರಿ ಕುಂತಾನು ಹುಲಿ. ಕಿಡ್ನಾಪ್ ಮಾಡ್ತಾ ಇದೀವಿ ಅಂದ್ರೆ ಖುಷಿಯಿಂದ ಕರ್ಕೊಂಡ್ ಹೋಗುವಂತ. ಕಿಡ್ನಾಪ್ ಅಂದ್ರೆ ಥೈಲ್ಯಾಂಡ್ ಟ್ರಿಪ್ ಅನ್ಕೊಂಡಾನ. ದಾರಿ ತೋರಿಸ್ತೀನಿ ಅಂತ ಫುಲ್ ಹೊಲಕ್ಕೆ ಕರ್ಕೊಂಡ್ ಹೊಂಟಾನ. ನಾವೇ ಕಿಡ್ನಾಪ್ ಆಗ್ತೀವಿ ಅನಿಸ್ತದ ಯಾಕೋ. ಹಂಗೆ ಸ್ವಲ್ಪ ಫೋಟೋ ತೆಗಿಯಪ್ಪ ಅಂದ್ರೆ ವಿಡಿಯೋನ ಮಾಡಿದಾನ ಅಣ್ಣ. ಇವ ಯಾರೇ? ಹೋಗ್ಲಿ ಬಿಡ್ರಿ, ಇವತ್ತಿನ ಥಾಟ್ ಕೇಳ್ರಿ. ಬಾಳ ಉದ್ದ ಆಯ್ತು ವಿಡಿಯೋ, ಅದಕ್ಕೆ ನಿನ್ನೆಯ ಬಗ್ಗೆ ಯೋಚಿಸಿ ನಾಳೆಯನ್ನು ಹಾಳು ಮಾಡಬೇಡಿ. ಇವತ್ತಿನ ದಿನವನ್ನು ಸರಿಯಾಗಿ ಬಳಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ. ಮತ್ತೆ ನಾಳೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ